ಸೊ ಇದು ಸಂಗತಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಇದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ನನಗೆ ಅನಿಸ್ತಾ ಇದೆ ರಾಜ್ಯಪಾಲರು ಅಷ್ಟು ಸುಲಭವಾಗಿ ಮೈ ಮೇಲೆ ಎಳ್ಕೊಳ್ಳುವಂಥ ವ್ಯಕ್ತಿತ್ವ ಅಲ್ಲ. ಅವರು ಬಹಳ ಬುದ್ಧಿವಂತರಿದ್ದಾರೆ. ಜೊತೆಗೇನು ಅಂದರೆ ಯಾವುದನ್ನೇ ಆದರೂ ಕೂಡ ಅವರು ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿನೇ ನಿರ್ಣಯಕ್ಕೆ ಬರೋದು, ನಿರ್ಧಾರಕ್ಕೆ ಬರೋದು. ಅದನ್ನು ನಾವು ಹಿಂದಿಂದಲೂ ಕೂಡ ನೋಡಿದ್ದೀವಿ. ಒಂದ್ಸರಿ ನಿಧಾನಗತಿಯನ್ನು ಅನುಸರಿಸ್ತಾರೆ. ಏನಿದೆ ಭಾಳ ನಿಧಾನ ಮಾಡ್ತಾ ಇದ್ದಾರಲ್ಲ ರಾಜ್ಯಪಾಲರು ಅಂತ ಅನಿಸುತ್ತೆ. ಆದರೆ ಅವ್ರು ಇಡುವಂಥ ಹೆಜ್ಜೆಗಳಿದೆಯಲ್ಲ ಬಹಳ ಇಂಟೆಲಿಜೆಂಟ್ ಹೆಜ್ಜೆಗಳನ್ನು ಇಡ್ತಾರೆ. ಅದನ್ನು ಕೂಡ ನಾವು ಗಮನಿಸಬೇಕಾದಂಥ ಸಂಗತಿ. ಸೊ ಹಾಗಾಗಿ ಸುಮ್ಮನೆ ಅನಗತ್ಯವಾಗಿ ಯಾವುದನ್ನಾದರೂ ಮೈ ಮೇಲೆ ಹೇಳ್ಕೊಳ್ತಾರೆ. ರಾಜ್ಯಪಾಲರು ನಿನ್ನೆ ನಿಯೋಗ ಹೋದಂಥ ಸಂದರ್ಭದಲ್ಲಿ ಅವರಿಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ನಾನು ಕಿರಿಕಿರಿ ಮಾಡೋದಾದರೆ ಬಹಳಷ್ಟು ಸಂಗತಿಗಳಲ್ಲಿ ನಾನು ಕಿರಿಕಿರಿ ಮಾಡಬಹುದಾಗಿತ್ತು. ವಾರದ ಹಿಂದೆ ಹೇಳ್ತೀರಿ ನೀವು ವಿಶೇಷ ಅಧಿವೇಶನಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ. ಆ ಸಂದರ್ಭದಲ್ಲೂ ಕೂಡ ನಾನು ನಿಧಾನಗತಿಯನ್ನು ಅನುಸರಿಸ್ಬೋದಾಗಿತ್ತು. ಆದರೆ ನಾನು ಆ ರೀತಿ ಮಾಡಿಲ್ಲ. ಏನಿದ್ರ ಅರ್ಥ? ಸೊ ಇದು ಸಂಗತಿ. ಹಾಗಾದರೆ ಏನು ರಾಜ್ಯಪಾಲರು ಬಂದರೆ ಏನು, ಬರೆದಿದ್ದರೆ ಏನು, ಬಂದು ಓದಿದರೆ ಏನು, ಬಂದು ಓದದಿದ್ದರೆ ಏನು, ತಮಗೆ ಬೇಕಾದಂಥ ಸಂಗತಿಗಳನ್ನು ಮಾತ್ರ ಉಲ್ಲೇಖಿಸಿದರೆ ಏನು, ಸರ್ಕಾರ ಕೊಟ್ಟಂಥ ಎಲ್ಲ ವಿವರಗಳನ್ನು ಕಡೆಗಣಿಸಿದರೆ ಏನು, ಅಥವಾ ಬಂದು ಕೂತು ಹೋದರೆ ಏನು, ಬರದೇ ಇದ್ದರೆ ಏನು, ಏನಾಗಬಹುದು? ಬನ್ನಿ ನಮ್ಮ ಜೊತೆ ಮಾತಾಡಲಿಕ್ಕೆ MD ಹರೀಶ್ ಕುಮಾರ್ ಹೆಗಡೆ ನಮ್ಮ ಜೊತೆಗಿದ್ದಾರೆ. ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಿರಿಯ ಕಾನೂನು ತಜ್ಞರು ವಿಕ್ರಮ್ ಫಡ್ಕೆ, BJP ಮುಖಂಡರು ಮತ್ತು ಹಿರಿಯ ವಕೀಲರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಿಕೇತ್ ರಾಜ್ ಮೌರ್ಯ, ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಾನು ಚರ್ಚೆ ಶುರು ಮಾಡ್ತಾ ಇದ್ದೀನಿ ವಿಕ್ರಮ್ ಫಡ್ಕೆ ಅವರ ಮುಖಾಂತರ. ವಿಕ್ರಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ನೋಡ್ತಾ ಇದ್ದೀವಿ ಏನು ನಡೀತಾ ಇದೆ ಅಂತ. ನೋಡಿ, ನಾವೆಲ್ಲೋ ಕೇಳಿದ್ವಿ, ನಾವು ವೆಸ್ಟ್ ಬೆಂಗಾಲಲ್ಲಿ ಈ ರೀತಿ ಆಗ್ತಾ ಇದೆ. ವೆಸ್ಟ್ ಬೆಂಗಾಲಲ್ಲಿ ಧನ್ಕರ್ ಅವರು ಮೊದಲನೇ ಪುಟ ಮತ್ತು ಎರಡನೇ ಪುಟವನ್ನು ಓದಿ ನಿಮ್ಮ ಸಹವಾಸವೇ ಬೇಡ ಅಂತ ಎದ್ದು ಬಂದಿದ್ದರು. ಅದನ್ನು ನಾವು ನೋಡಿದ್ವಿ. ಇನ್ನು ಆರಿಫ್ ಅವರು, ರಾಜ್ಯಪಾಲ ಆರಿಫ್ ಅವರು ಈ ಕೇರಳದ ಸರ್ಕಾರದ ವಿರುದ್ಧ ಯಾವ ರೀತಿ ಮಾತಾಡಿದ್ರು ಅದನ್ನು ಕೂಡ ನಾವು ನೋಡಿದ್ವಿ. ಇನ್ನು ರಾಜ್ಯಪಾಲ ರವಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದರು, ನೀವು ಬರೆದುಕೊಟ್ಟಿದ್ದನ್ನು ಓದಲಿಕ್ಕೆ ನಾನು ತಯಾರೇ ಇಲ್ಲ, ಸಾಧ್ಯವೇ ಇಲ್ಲ ನಾನು ಓದಲಿಕ್ಕೆ ಅನ್ನುವಂಥದ್ದು. 1 ವರ್ಷ 2 ವರ್ಷ ಅಲ್ಲ, 4ನೇ ಬಾರಿ, ಸತತ 4ನೇ ವರ್ಷ ಅವರದನ್ನು ಧಿಕ್ಕರಿಸಿದರು. ರಾಜ್ಯದಲ್ಲಿ ಏನು ನಡೀತಾ ಇದೆ, ಏನಾಗಬಹುದು? ವಿಕ್ರಮ್. ರಂಗನಾಥ್, ಇದು ನನ್ನ ಪ್ರಕಾರ ಒಂದು ಅನ್ನೆಸೆಸರಿ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದು ಸೂಕ್ತವಲ್ಲ ಅನ್ನೋ ಅಭಿಪ್ರಾಯ ನಂದು. ಯಾಕೆ ಅಂತಂದ್ರೆ ಇವಾಗ ನೋಡಿ, ಸಡನ್ ಆಗಿ ಸೆಷನ್ ಕರೆಯುವಂಥದ್ದು, ಅದರೊಳಗೆ ಕೇಂದ್ರ ಸರ್ಕಾರ ಏನೋ ಒಂದು ಕಾನೂನು ಮಾಡಿರೋದ್ರ ವಿರುದ್ಧವಾಗಿ ಮಾತಾಡ್ಬೇಕು ಅಂತ ಹೇಳಿ ಆ ಉದ್ದೇಶದಿಂದಾನೇ ಕರೆಸಿ ಅದನ್ನ ಗವರ್ನರ್ ಕಡೆಯಿಂದಾನೇ ಹೇಳಿಸ್ಬೇಕು ಅನ್ನೋದೇನಿದೆಯಲ್ಲ, ಅದು ಅಷ್ಟು ಸಂವಿಧಾನದ ಇದ್ರೊಳಗೆ ಅದು ಒಳ್ಳೇದಲ್ಲ ಅಂತ ನನ್ಗನ್ಸುತ್ತೆ. ಸರಿ ತಪ್ಪು ಚರ್ಚೆ ಬೇರೆ, ಮತ್ತೆ ಸಂವಿಧಾನದಲ್ಲಿ ಎಷ್ಟೋ ಕನ್ವೆನ್ಷನ್ಸ್ ಅಂತ ಇರುತ್ತೆ. ಬರೀ ಸಂವಿಧಾನದಲ್ಲಿ ಏನ್ ಹೇಳಿದೆ ಅನ್ನೋದು ಅಷ್ಟೇ ಅಲ್ಲ, ಕನ್ವೆನ್ಷನ್ಸ್ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಎಲ್ಲ ರೂಲ್ ಹೇಗಿರುತ್ತೆ ಇದೆಲ್ಲ ಇಂಟರ್ಪ್ರಿಟೇಷನ್ಸ್. ಆಮೇಲೆ ಘಟನೆ ನಡೆದು ಎಷ್ಟೋ ದಿವಸ ಆದ್ಮೇಲೆ ಅದ್ರದ್ದು ಇಂಟರ್ಪ್ರಿಟೇಷನ್ ಯಾವ್ದು ಸರಿನೋ ತಪ್ಪು ಅಂತ ಆಗುತ್ತೆ. ಆದ್ರೆ ಸಮಾಜಕ್ಕೆ ಏನು ಮೆಸೇಜ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕಾಳಜಿ ಇರಬೇಕು ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಹರೀಶ್ ಕುಮಾರ್ ಹೆಗಡೆ ನಮ್ಮ ಜೊತೆಗಿದ್ದಾರೆ. ಹರೀಶ್ ಕುಮಾರ್ ಜಿ, ತಾವೇನೇನು ಹೇಳ್ತೀರಿ ಕಾನೂನು ತಜ್ಞರಾಗಿ? ಈಗ ನಾವೊಂದು 4-5 ಪಾಯಿಂಟ್ಗಳನ್ನು ಹೇಳಿದೆ. ರಾಜ್ಯಪಾಲರು ಬರೆದಿದ್ದರೆ ಏನು, ಬಂದರೆ ಏನು, ಬಂದು ಓದದಿದ್ದರೆ ಏನು, ತಮಗೆ ಬೇಕಾದಂಥ ಸಾಲುಗಳನ್ನು ಮಾತ್ರ ಓದಿದರೆ ಏನು, ಮೊದಲನೇ ಪುಟ ಮತ್ತು ಕೊನೆಯ ಪುಟವನ್ನು ಓದಿ ಹೋದರೆ ಏನು, ಅಥವಾ ಏನನ್ನೂ ಕೂಡ ಹೇಳ್ದನ್ನೇ ವಿಶ್ ಮಾಡಿ ಹೊರಟೋದ್ರೆ ಗತಿ ಏನು? ಒಂದು ಪಕ್ಷ ಏನು ಅಂದರೆ ಬೇರೆ ಬೇರೆ ಕಾರಣಗಳಿಂದ ಬರದೇ ಇದ್ದರೆ ಏನು? ರಂಗನಾಥ್ ಅವರೇ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಇದು ಕಾನೂನಾತ್ಮಕ ವಿಚಾರ. ರೀಸೆಂಟಾಗಿ ಸುಪ್ರೀಂ ಕೋರ್ಟಿಂದ ಇದ್ರ ಬಗ್ಗೆ ಒಂದು ತೀರ್ಪು ಬಂದಿದೆ. ಏಪ್ರಿಲ್ 25ರಲ್ಲಿ ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಗವರ್ನರ್ ಆ್ಯಂಡ್ ಯೂನಿಯನ್ ಆಫ್ ಇಂಡಿಯಾ. ಇದರಲ್ಲಿ ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಏನು ಗವರ್ನರ್ ಅವರ ಅಧಿಕಾರ ವ್ಯಾಪ್ತಿ ಏನು, ಅವ್ರು ಏನು ಮಾಡಬೇಕು ಅನ್ನೋದನ್ನು ಆರ್ಟಿಕಲ್ 200 ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಗಳನ್ನು ನೀಡಿ ತೀರ್ಪನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ಇದೆ. ತಾವು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಗವರ್ನರ್ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್. ಯಾವಾಗ ಅಧಿವೇಶನ ನಡೀತದೆ ಅವರು ಕಾನೂನಾತ್ಮಕವಾಗಿ ಅಧಿವೇಶನಕ್ಕೆ ಬರಬೇಕು. ಏನೇ ವಿಚಾರಗಳಿದ್ರೂ ಕೂಡ ಸರ್ಕಾರ ಕೊಡ್ತಕ್ಕಂಥ ಏನು ಭಾಷಣದ ಪ್ರತಿ ಇದೆ ಅದನ್ನು ನೋಡಿ ಅವರು ಹೇಳ್ತಕ್ಕಂಥದ್ದು ಕೂಡ ಕಾನೂನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ರೀಸೆಂಟ್ ಜಡ್ಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಪ್ರಕಾರ. ಸೊ ಎಲ್ಲನೂ ಅದರಲ್ಲಿ ನೀವು ನೋಡಿದ್ರೆ ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ರೀಸೆಂಟಾಗಿ ಅದೆಲ್ಲವೂ ಕೂಡ ಗವರ್ನರ್ ಅವರು ಯಾವ ರೀತಿ ನಡ್ಕೋಬೇಕು, ಏನೇನು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಕ್ಲಾರಿಟಿ ಇದೆ.
ಎಸ್, ಒಂದ್ ನಿಮಿಷ ಆಗೇರಿ ಸರ್, ಒಂದ್ ನಿಮಿಷ ಆಗೇರಿ. ಪೊನ್ನಣ್ಣ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಅಲ್ಲ, ಅದನ್ನು ಮಾಡುವಂಥದ್ದು ಮಾಡ್ತಾ ಇದ್ವಿ. ಆದರೆ ಏನೇ ಆಗಲಿ ಇವಾಗ ಇರುವಂಥ ಪರಿಸ್ಥಿತಿಯಲ್ಲಿ 100ಕ್ಕೆ ಹೋಗಿ ಅವ್ರಿಗೆ ಮಾಡಿ ಅವ್ರನ್ನ ಕರ್ಕೊಂಡು ಹೋಗುವಂಥ ಕೆಲಸ ವಿಧಾನಸಭೆ ನಡೀತಾ ಪ್ರಶ್ನೆ ಕೂಡ ಪೂರ್ಣವಾಗಿ ಓದ್ತಾರೆ ಅಂತ ಹೇಳುವಂಥ. ಎಸ್, ಪೊನ್ನಣ್ಣ ಮಾತಾಡ್ತಾ ಇದ್ರು, ಕಾರಣಾಂತರಗಳಿಂದ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ. ಬನ್ನಿ, ನಮ್ಮ ಜೊತೆಗೆ ನಿಕೇತ್ ರಾಜ್ ಮೌರ್ಯ ನಮ್ಮ ಜೊತೆಗೆ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ನಿಕೇತ್, ನೋಡ್ತಾ ಇದ್ದೀರಿ ಏನೇನು ನಡೀತಾ ಇದೆ ಅಂತ. ಈಗ ಕೇಂದ್ರದ ವಿರುದ್ಧ ನಿಮ್ಮ ಸಮರ ಏನು ಹೊಸದೇನಲ್ಲ ಸರ್, ಈ ಹಿಂದಿಂದಲೂ ಕೂಡ ಬರಬೇಕಾಗಿರುವಂಥ ಬಾಕಿ ಬಂದಿಲ್ಲ ಅಂತ ಕೂಡ ನೀವು ಕೋರ್ಟಿಗೆ ಹೋಗಿರುವಂಥವ್ರು. ಸೊ ಹೀಗಾಗಿ ಏನು ಅಂತಂದರೆ ಈ ಸಮರದ ಮುಂದುವರೆದಂಥ ಭಾಗ ಇದು. ಈಗ ನೀವು ರಾಜ್ಯಪಾಲರಿಗೆ ಎಲ್ಲ ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಟ್ಟಿದ್ದೀರಿ. ಹಿಂದೂ ಕೂಡ ರಾಜ್ಯಪಾಲರು ಓದಿಲ್ಲ ಅಂತಲ್ಲ. ಆಮೇಲೆ ಗೊತ್ತಾಯಿತು ಕೆಲವೊಂದು ಆಗದಿರುವಂಥ ಸಂಗತಿಗಳನ್ನು ಕೂಡ, ಅಂದರೆ ಇದು ಈ ಏನೇನೋ ಆಗು ಹೋಗುಗಳಿದೆಯಲ್ಲ ಅದನ್ನು ಮೀರಿ ಒಂದಷ್ಟು ಪಾಯಿಂಟ್ಗಳನ್ನು ಸೇರಿಸಿದ್ದಾರೆ ಅಂತ. ಒಂದು ನಿಮಿಷ ಇರಿ ನೋಡಿ. ರಾಜ್ಯಪಾಲರು ಬರುವಂಥದ್ದು ನಿಶ್ಚಿತ ಅನ್ನುವಂಥ ಮೂಲಗಳು ಸ್ಪಷ್ಟವಾಗಿ ನಮಗೆ ಮೂಲಗಳು ಹೇಳಿವೆ. ರಾಜ್ಯಪಾಲರು ಬರುವಂಥದ್ದು ನಿಶ್ಚಿತ, ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬರುವಂಥದ್ದು ಖಚಿತ. ಆದರೆ ಬರ್ಕೊಟ್ಟಿದ್ದನ್ನೆಲ್ಲವನ್ನೂ ಕೂಡ ಓದ್ತಾರೋ ಇಲ್ವೋ ಅನ್ನುವಂಥದ್ದು ಅನುಮಾನ. 11 ಪುಟಗಳಲ್ಲಿ ಏನೇನಿದೆ, ಆ ಪ್ಯಾರಾಗ್ರಾಫ್ಗಳಲ್ಲಿ ಏನೇನಿದೆ ಅದನ್ನು ಓದೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡುವಂಥದ್ದು ಖಚಿತ. ತಮಿಳುನಾಡಿನಲ್ಲಿ ರವಿಯವರು ಏನು ಮಾಡಿದ್ರು ನಾವು ನೋಡಿದ್ದೀವಿ. ಬರ್ತಾರೆ, ಆದರೆ ನೀವು ಹೇಳಿದ್ದನ್ನೆಲ್ಲ ನಾವು ಓದೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇದು 4ನೇ ವರ್ಷ. ಇನ್ನು ಕೇರಳ ಸರ್ಕಾರದ ವಿರುದ್ಧ ರಾಜ್ಯಪಾಲ ಆರಿಫ್ ಅವರು ಇದೇ ಒಂದು ಮಾರ್ಗವನ್ನು ಅನುಸರಿಸಿದ್ರು. ವೆಸ್ಟ್ ಬೆಂಗಾಲ್ ಸರ್ಕಾರದ ವಿರುದ್ಧ ಧನ್ಕರ್ ಅವರು ಇದೇ ಒಂದು ಮಾರ್ಗವನ್ನು ಅನುಸರಿಸಿದ್ರು. ಈಗ ಇಲ್ಲಿನ ರಾಜ್ಯಪಾಲರು ಕೂಡ, ಕರ್ನಾಟಕದ ರಾಜ್ಯಪಾಲರು ಕೂಡ ಅಧಿವೇಶನಕ್ಕೆ ಬರುವಂಥದ್ದು ನಿಶ್ಚಿತ, ಖಚಿತ. ಆದರೆ ಅಲ್ಲಿ ಏನೇನು ಪಾಯಿಂಟ್ಗಳಿದೆಯಲ್ಲ ಆ ಪಾಯಿಂಟ್ಗಳನ್ನು ಓದ್ತಾರೋ ಇಲ್ವೋ ಅನ್ನುವಂಥದ್ದು ಮಾತ್ರ ಅನುಮಾನ. ನಿಕೇತ್, ಪ್ಲೀಸ್ ಕಂಟಿನ್ಯೂ. ಸರ್, ಬಹಳ ಮುಖ್ಯವಾಗಿ ಗವರ್ನರ್ ಅವರ ಕರ್ತವ್ಯ ಇದು. ಯಾಕೆಂತಂದ್ರೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಆರ್ಟಿಕಲ್ 176 ಬಹಳ ಸ್ಪಷ್ಟವಾಗಿ ಗವರ್ನರ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಉಲ್ಲೇಖ ಮಾಡುತ್ತೆ. ಅದರೊಳಗಡೆ ಗವರ್ನರ್ಗೆ ಬಹಳ ಸ್ಪಷ್ಟವಾದ ನಿರ್ದೇಶನ. ಅವ್ರು ಬಳಸುವ ಪದ ಏನು ಅಂತಂದ್ರೆ ಗವರ್ನರ್ ಶಲ್ ಅಡ್ರೆಸ್ ದ ಹೌಸ್ ಅನ್ನುವಂತ ಮಾತನ್ನು ಬಳಸ್ತಾರೆ. ಶಲ್ ಅಂತಂದ್ರೆ ಮಾಡ್ಲೇಬೇಕು, ಇಟ್ ಇಸ್ ಮ್ಯಾಂಡೇಟರಿ, ಯು ಕೆನಾಟ್ ರನ್ ಅವೇ, ನೀವು ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಹೀಗಿರ್ಬೇಕಾದಂತ ಸಂದರ್ಭದಲ್ಲಿ ಗವರ್ನರ್ ಅವರು ತಮ್ಮ ಕರ್ತವ್ಯವನ್ನ ಮಾಡ್ಲೇಬೇಕು. ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ, ಅದು ಅವರ ಆಪ್ಷನ್ ಅಲ್ಲ. ಮತ್ತು ಗವರ್ನರ್ he doesn't have his own political views. Governor is bound to read what the advice of the council of ministers gives to him. ನಂದೇ ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ ಇದೆ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡ್ ನಾನು ಇದು ಒಪ್ಪಲ್ಲ ಅಂತ ಗವರ್ನರ್ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಗವರ್ನರ್ ಇಸ್ ನೋ ಮೋರ್ ಎ ಪೊಲಿಟಿಷಿಯನ್. ಗವರ್ನರ್ ಅನ್ನೋದು ಈ ಸರ್ಕಾರದ ಮುಖ್ಯಸ್ಥರು, ಈ ಸರ್ಕಾರದ ಮಂತ್ರಿಗಳು ಯಾವ ಒಂದು ಭಾಷಣವನ್ನ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ಯಾವ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನ್ ಕೊಡುತ್ತೆ, ಆರ್ಟಿಕಲ್ 163 ಬಹಳ ಸ್ಪಷ್ಟವಾಗಿ ಅದನ್ನ ಹೇಳುತ್ತೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾವ ಒಂದು ಅಡ್ವೈಸ್ ಅನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ, ಅಂದ್ರೆ ಅವ್ರು ಬರ್ಕೊಟ್ಟಿರ್ತಕ್ಕಂಥ ಭಾಷಣ ಏನಿದೆ ಅದನ್ನ ಹಾಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಅನೇಕ ಬಾರಿ ಕೋರ್ಟ್ ಕೂಡ ಇದನ್ನ ಎತ್ತಿ ಹಿಡಿದಿದೆ. ಆದ್ರೆ ಇತ್ತೀಚೆಗೆ ಹಿಂದೆಂದೂ ನಡೆದೇ ಇರುವಂತಹ ಸಾಂವಿಧಾನಿಕ ಅಪಮಾನವನ್ನ ಎಲ್ಲೋ ಒಂದ್ ಕಡೆ ಒಂದಷ್ಟು ಜನ ಗವರ್ನರ್ಗಳು ಕೇಂದ್ರ ಸರ್ಕಾರದ ಒತ್ತಡದಿಂದ ಮಾಡ್ತಿದ್ದಾರಾ ಅನ್ನುವಂತ ಅನುಮಾನ ಇವತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ ನಾನು. ಯಾಕಂದ್ರೆ ಅವ್ರು ಹೇಳುವಂಥದ್ದು ಏನು ಅಂತಂದ್ರೆ ಈ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರಾಷ್ಟ್ರಪತಿಗಳೇ ಅಂಕಿತ ಹಾಕಿದ ಮೇಲೆ ನೀವು ಅದನ್ನು ನನ್ನ ಮುಖಾಂತರ ಟೀಕಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಾನು ಅವರಿಂದಲೇ ನಾನು ಪ್ರಮಾಣ ವಚನ ಪಡೆದಲ್ಲಿ ಬಂದಿರುವಂಥವನು, ಅವರನ್ನು ನೇಮಿಸಿದ್ದಾರೆ. ಸೊ ಇಂಥದ್ರಲ್ಲಿ ರಾಷ್ಟ್ರಪತಿಗಳ ಅಂಕಿತ ಹಾಕಿದ ಮೇಲೆ ಒಬ್ಬ ರಾಜ್ಯಪಾಲರು ಅದನ್ನು ವಿರೋಧಿಸ್ತಾರೆ ಅಂತಂದರೆ ಅದರ ಅರ್ಥ ಏನು, ಯಾವ ಸಂದೇಶ ರವಾನೆ ಆಗುತ್ತೆ ಅಂತ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದೆಲ್ಲದರ ಜೊತೆಗೆ ನಿಮ್ಮ ಮೇಲಿರುವಂಥ ಒಂದು ಗುರುತರವಾದಂಥ ಆರೋಪ ಏನು ಅಂತಂದರೆ ನಿಮ್ಮ ನಾಯಕರುಗಳನ್ನು ನೀವು ಮೆಚ್ಚೋಕ್ಕೋಸ್ಕರ, ಅವರು ನಿಮ್ಮನ್ನು ಇಷ್ಟಪಡಲಿ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಅವ್ರು ಹೇಳ್ದಂಗೆ ಮಾಡ್ತಾರೆ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ. ಹಿಂದೆ ನಾವು ಯಾವುದೋ ಒಂದು ಹಾಡಲ್ಲಿ ಕೇಳಿದ್ವಿ, ಅದೇನೋ ಪಾರ್ವತಿ ಒಳಗಡೆ ಇರ್ತಾಳೆ, ಶಿವ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಅವನು ಗಣಪತಿ ಒಳಗಡೆ ಬಿಡಲ್ಲ. ಅವನು ತುಂಬ ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಯಾರಾದರೇನು ಬಿಡಲಾರೆ ನಾನು, ತಾಯಿಯ ಅಪ್ಪಣೆ ಇದು ಎಂದನು ಅಂತ. ಹಾಗೆ ನಾವು ರಾಜ್ಯಪಾಲರಾದರೂ ಸರಿ, ಕೇಂದ್ರದವರಾದರೂ ಸರಿ, ಯಾರಾದರೇನು ಬಿಡಲಾರೆ ನಾನು, ನಿಮ್ಮ ವಿರುದ್ಧ ಯುದ್ಧ ಸಾರುವಂಥದ್ದು ನಿಶ್ಚಿತ ಅಂತ ರಾಜ್ಯ ಸರ್ಕಾರ ಹೊರಟುಬಿಟ್ರೆ ಗತಿ ಏನಾಗಬೇಕು?